ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಟೆಕ್ ಮಹೀಂದ್ರಾದಲ್ಲಿ ಕ್ವಾಲಿಟಿ ಅನಾಲಿಸ್ಟ್ ರೋಲ್ಗೆ ಹೈರಿಂಗ್ ಆಗ್ತಾ ಇದೆ. ಈವನ್ ಇದಕ್ಕೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಈ ಒಂದು ಜಾಬ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಎಜುಕೇಷನ್ ನೋಡ್ತಾ ಹೋಗೋದಾದರೆ ಎನಿ ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂತಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರಬೇಕು ಅಂತ ಏನಿಲ್ಲ. ನಾನ್ ಟೆಕ್ನಿಕಲ್ ಡಿಗ್ರಿ ಕ್ಯಾಂಡಿಡೇಟ್ಸ್ ಕೂಡ ಎಲಿಜಿಬಿಲಿಟಿ ಇರ್ತೀರಾ ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ BE BTech ಕ್ಯಾಂಡಿಡೇಟ್ಸ್ ಕೂಡ ಎಲಿಜಿಬಿಲಿಟಿ ಇರ್ತೀರಾ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎಲಿಜಿಬಿಲಿಟಿ ಬ್ಯಾಚಸ್ ನೋಡ್ತಾ ಹೋಗೋದಾದರೆ 2020 ಬ್ಯಾಚಿಂದ ಅಪ್ ಟು 2026 ಬ್ಯಾಚಸ್ವರೆಗೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂದರೆ ರೀಸೆಂಟ್ 2026 ಬ್ಯಾಚ್ ಸ್ಟೂಡೆಂಟ್ಸು ಕೂಡ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಅವರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎಕ್ಸ್ಪೀರಿಯನ್ಸ್ ವಿಚಾರಕ್ಕೆ ಬಂದರೆ ನಾನು ಆಲ್ರೆಡಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ತಿಳಿಸ್ಕೊಟ್ಟಿರೋ ಹಾಗೆ ಫ್ರೆಷರ್ಸ್ ಕೂಡ ಎಲಿಜಿಬಿಲಿಟಿ ಇರ್ತೀರಾ. ಎಕ್ಸ್ಪೀರಿಯನ್ಸು ಯಾವುದೇ ರೀತಿಯಲ್ಲೂ ಕೂಡ ಮ್ಯಾಂಡೇಟ್ರಿ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಪರ್ಸೆಂಟೇಜ್ ನೋಡ್ತಾ ಹೋಗೋದಾದರೆ ಹೈ ಮಾರ್ಕ್ಸ್ ಕಂಪಲ್ಸರಿ ಅಂತ ಏನು ಇಲ್ಲ, ಸ್ಕಿಲ್ ಬೇಸ್ಡ್ ಹೈರಿಂಗ್ ಆಗಿರುತ್ತೆ. ಇದು ಕಂಪ್ಲೀಟ್ ಆಗಿ ನಿಮ್ಮದು ಮಾರ್ಕ್ಸು ಅಥವಾ ಪರ್ಸೆಂಟೇಜು ಯಾವುದೇ ರೀತಿಯಲ್ಲೂ ಕೂಡ ಕಂಪಲ್ಸರಿ ಇರೋದಿಲ್ಲ ಅಂತಲೇ ಹೇಳ್ಬೋದು. ಈವನ್ ಇದಕ್ಕೆ ಆವ್ರೇಜ್ ಸ್ಟೂಡೆಂಟ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇನ್ನು ನೆಕ್ಸ್ಟು ರಿಕ್ವೈರ್ಡ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಜಾಬ್ಗೆ ಅಥವಾ ಈ ಒಂದು ರೋಲ್ಗೆ ಏನೇ ಸ್ಕಿಲ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ಆದಷ್ಟು ಈ ಒಂದು ಸ್ಕಿಲ್ಗಳನ್ನ ನಿಮ್ಮ ರಿಸ್ಯೂಮ್ನಲ್ಲೂ ಕೂಡ ಹೈಲೈಟ್ ಮಾಡಿ. ಇದರಿಂದ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಟೆಕ್ನಿಕಲ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಟೆಕ್ನಿಕಲ್ ಸ್ಕಿಲ್ಸ್ ಬಂದು ಸಾಫ್ಟ್ವೇರ್ ಟೆಸ್ಟಿಂಗ್ ಬಗ್ಗೆ ಬೇಸಿಕ್ ಆದರೂ ತಿಳ್ಕೊಂಡಿರಿ. ಅದರ ಜೊತೆಗೆ ಮ್ಯಾನ್ಯುವಲ್ ಟೆಸ್ಟಿಂಗ್ ನಾಲೆಡ್ಜ್ ಬೇಕಾಗಿರುತ್ತೆ ಬೇಸಿಕ್ ಆದ್ರೂ. ಜೊತೆಗೆ ಬಗ್ ಲೈಫ್ ಸೈಕಲ್ ಬೇಸಿಕ್ಸ್ ಗೊತ್ತಿರಬೇಕಾಗಿರುತ್ತೆ. ಹಾಗೆ ಬ್ಯಾಕ್ ಎಂಡ್ ರೋಲ್ಗೆ API ಹಾಗೆ DB ಬೇಸಿಕ್ಸ್ ಕೂಡ ಗೊತ್ತಿರಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಎಲ್ಲ ಜಸ್ಟ್ ನಿಮಗೆ ಬೇಸಿಕ್ ತಿಳ್ಕೊಂಡಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು. ಅದಾದ ನಂತರ ನಿಮಗೆ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ. ಅದಾದ ನಂತರ ಸಾಫ್ಟ್ ಸ್ಕಿಲ್ ನೋಡೋದಾದರೆ ಅನಾಲಿಟಿಕಲ್ ಥಿಂಕಿಂಗ್ ಬೇಕಾಗಿರುತ್ತೆ. ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬೇಕಾಗಿರುತ್ತೆ. ಜೊತೆಗೆ ಅಟೆನ್ಷನ್ ಟು ಡೀಟೇಲ್, ಲರ್ನಿಂಗ್ ಆಟಿಟ್ಯೂಡ್, ಜೊತೆಗೆ ಬೇಸಿಕ್ ಕಮ್ಯುನಿಕೇಷನ್ ಸ್ಕಿಲ್ಲು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಪರ್ಫೆಕ್ಟ್ ಎಕ್ಸ್ಪರ್ಟ್ ಆಗಿರಬೇಕು ಅಂತ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲ, ಜಸ್ಟ್ ನಿಮಗೆ ಬೇಸಿಕ್ ಗೊತ್ತಿದ್ರು ಕೂಡ ಇದರ ಬಗ್ಗೆ ಅಪ್ಲೈ ಮಾಡ್ಬೋದು. ಇದಿಷ್ಟು ರಿಕ್ವೈರ್ಡ್ ಸ್ಕಿಲ್ಸ್ ಆಗಿರುತ್ತೆ. ಇನ್ನು ವರ್ಕ್ನ ಡಿಸ್ಕ್ರಿಪ್ಷನ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ರೋಲ್ನಲ್ಲಿ ನಿಮ್ಮ ಡೈಲಿ ರೆಸ್ಪಾನ್ಸಿಬಿಲಿಟಿ ಅಥವಾ ಡೈಲಿ ವರ್ಕು ಏನಿರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಕ್ವಾಲಿಟಿ ಅನಾಲಿಸ್ಟ್ ರೋಲ್ನಲ್ಲಿ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ನ ಅನಲೈಸ್ ಮಾಡೋದು, ಟೆಸ್ಟ್ ಕೇಸಸ್ನ ರೈಟ್ ಮಾಡೋದು, ಜೊತೆಗೆ ಮ್ಯಾನ್ಯುವಲ್ ಟೆಸ್ಟಿಂಗ್ ಪರ್ಫಾರ್ಮ್ ಮಾಡೋದು, ಹಾಗೆ ಬಗ್ಸ್ ಐಡೆಂಟಿಫೈ ಮಾಡಿ ಡಾಕ್ಯುಮೆಂಟ್ಸ್ ಮಾಡೋದು, ಜೊತೆಗೆ ಟೆಸ್ಟ್ ರಿಪೋರ್ಟ್ಸ್ನ ಪ್ರಿಪೇರ್ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಬಿಟ್ಟರೆ ಬ್ಯಾಕ್ ಎಂಡ್ ಇಂಜಿನಿಯರ್ ಇಂಟರ್ನ್ಶಿಪ್ ರೋಲ್ನಲ್ಲಿ ಬ್ಯಾಕ್ ಎಂಡ್ ಲಾಜಿಕ್ ಸಪೋರ್ಟ್ ಮಾಡೋದು, API ಡೆವಲಪ್ಮೆಂಟ್ ಅಸಿಸ್ಟ್ ಮಾಡೋದು, ಹಾಗೆ ಸರ್ವರ್ ಸೈಡ್ ಕೋಡ್ ಬೇಸಿಕ್ಸು, ಜೊತೆಗೆ ಡಾಟಾಬೇಸ್ ಇಂಟ್ರಾಕ್ಷನ್ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ವರ್ಕ್ನ ಡಿಸ್ಕ್ರಿಪ್ಷನ್ನ ಡೀಟೇಲ್ಸ್ ಆಗಿರುತ್ತೆ. ನೀವು ಈವನ್ ಫ್ರೆಷರ್ಸ್ ಇದ್ದೀರಾ ಅಂದರೆ ಯಾವುದೇ ರೀತಿ ವರಿಬೇಡ, ನಿಮಗೆ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ. ಅದಾದ ನಂತರ ನಿಮಗೆ ಈ ಒಂದು ವರ್ಕ್ ಅಥವಾ ಈ ಒಂದು ರೆಸ್ಪಾನ್ಸಿಬಿಲಿಟಿ ಸಿಗ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಪ್ರೊಸೆಸ್ಸು ತುಂಬಾ ಸಿಂಪಲ್ ಆಗಿದೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ. ಎರಡರಲ್ಲಿ ಯಾವುದಕ್ಕೆ ಆದರೂ ಸರ್ ನೀವು ಜಾಯ್ನ್ ಆದರೆ ನಿಮಗೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈವನ್ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ಅಪ್ಲೈ ಮಾಡೋ ಪೇಜ್ಗೆ ಹೋಗ್ತೀರಾ. ಅಲ್ಲಿಂದ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದನ್ನು ಬಿಟ್ಟರೆ ನೀವು ಟೆಕ್ ಮಹೀಂದ್ರ ಅವ್ರದ್ದು ಅಫಿಷಿಯಲ್ ಕೆರಿಯರ್ ಪೇಜ್ ಇದೆ. ಅಲ್ಲಿಗೂ ಕೂಡ ಹೋಗಿ ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಜಸ್ಟ್ ನೀವು ಜಾಬ್ನ ಡಿಸ್ಕ್ರಿಪ್ಷನ್ನ ಕ್ಲೀನಾಗಿ ನೋಡಿಕೊಂಡು ಫಸ್ಟ್ ರೋಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅದಾದ ನಂತರ ಜಾಬ್ನ ಡಿಸ್ಕ್ರಿಪ್ಷನ್ನ ಕ್ಲೀನಾಗಿ ನೋಡಿಕೊಂಡು ನಂತರ ಅಪ್ಲೈ ನೋ ಅಂತಿರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಕರೆಕ್ಟ್ ಡೀಟೇಲ್ಸ್ನ ನೀವು ಫಿಲ್ ಮಾಡಿ ಹಾಗೆ ನಿಮ್ಮ ರಿಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಂದರೆ ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ರಿಸ್ಯೂಮ್ನ ರೆಡಿ ಮಾಡಿ ಇಟ್ಕೊಂಡು ಆ ಒಂದು ರಿಸ್ಯೂಮ್ನ ಅಪ್ಲೋಡ್ ಮಾಡಿ ನಂತರ ನೀವು ಅಪ್ಲೈ ಮಾಡಿದ್ದೀರಾ ಅಂದರೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಅವ್ರ ಕಡೆಯಿಂದ ಮೇಲ್ ಥ್ರೂ ರಿಪ್ಲೈ ಬರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ಫೀಸ್ ಆಗಲಿ ಯಾವುದೇ ರೀತಿ ಕನ್ಸಲ್ಟೆನ್ಸಿ ಆಗಿರೋದಿಲ್ಲ. ಇದು ಕಂಪ್ಲೀಟಾಗಿ ಅಫಿಷಿಯಲ್ ಪೇಜಿಂದನೇ ನೀವು ಅಪ್ಲೈ ಮಾಡೋದು. ಕಂಪ್ಲೀಟಾಗಿ ಫ್ರೀ ಇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಸ್ಟೆಪ್ಸ್ನಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡೋ ಸ್ಟೆಪ್ಸ್ನಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸ್ಯಾಲ್ರಿಯ ರೇಂಜ್ ಬಂದು ಈವನ್ ನೀವು ಫ್ರೆಷರ್ಸ್ ಇದ್ದೀರಾ ಅಂತ ಅಂದರೂ ಕೂಡ 3 lakh per annum ಇಂದ 5 lakh per annum ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಅದು ಕೂಡ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ ನಿಮ್ಮ ರೋಲು, ಲೊಕೇಶನು ಹಾಗೆ ಇಂಟರ್ವ್ಯೂನ ಪರ್ಫಾರ್ಮೆನ್ಸ್ ಮೇಲೆ ಅಂತಲೇ ಹೇಳ್ಬೋದು. ಇದು ಸ್ಯಾಲ್ರಿಯ ಡೀಟೇಲ್ಸು. ಇದರ ಜೊತೆಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಆಗಿ ಏನೇನಿದೆ ಅಂತ ನೋಡೋದಾದರೆ ಪೇಯ್ಡ್ ಟ್ರೈನಿಂಗ್ ಇರುತ್ತೆ, ರಿಯಲ್ ಟೈಮ್ ಪ್ರಾಜೆಕ್ಟ್ ಸಿಗುತ್ತೆ, ಹಾಗೆ ಜಾಬ್ ಸ್ಟೆಬಿಲಿಟಿ,
ಹೆಲ್ತ್ ಆಗಿ ಇನ್ಸೂರೆನ್ಸ್ ಬೆನಿಫಿಟ್ಸು ಜೊತೆಗೆ ಕಾರ್ಪೊರೇಟ್ ಎಕ್ಸ್ಪೋಸರ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ವರ್ಕ್ನ ಶಿಫ್ಟು ಹಾಗೆ ಎನ್ವೈರ್ನಮೆಂಟ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸೊ ವರ್ಕ್ನ ಶಿಫ್ಟ್ ಬಂದು ಕಂಪ್ಲೀಟಾಗಿ ಡೇ ಶಿಫ್ಟು ಹಾಗೆ ರೊಟೇಷನಲ್ ಶಿಫ್ಟ್ ಇರುತ್ತೆ. ಅಂತಂದರೆ ಇವನ್ ನಿಮಗೆ ರೊಟೇಷನಲ್ ಶಿಫ್ಟ್ ಬಂದರೂ ಕೂಡ ನೀವು ವರ್ಕ್ ಮಾಡೋಕ್ಕೆ ರೆಡಿಯಾಗಿರಬೇಕಾಗಿರುತ್ತೆ. ಅದು ಕೂಡ ಡಿಪೆಂಡ್ ಆಗಿರುತ್ತೆ ಪ್ರಾಜೆಕ್ಟ್ನ ಮೇಲೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಬಿಟ್ಟು ವರ್ಕ್ನ ಎನ್ವೈರ್ನಮೆಂಟ್ ನೋಡೋದಾದರೆ ಕಾರ್ಪೊರೇಟ್ IT ಆಫೀಸು, ಟೀಮ್ ಬೇಸ್ಡ್ ವರ್ಕು, ಮೆಂಟರ್ಶಿಪ್ ಸಪೋರ್ಟು, ಸೊ ಹಾಗೆ ಫ್ರೆಂಡ್ಲಿ ಲರ್ನಿಂಗ್ ಕಲ್ಚರು ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ವರ್ಕ್ ಪ್ರೆಷರು ಮ್ಯಾನೇಜಬಲು ಎಸ್ಪೆಷಲಿ ಫ್ರೆಷರ್ಸ್ಗೆ ಅಂತಲೇ ಹೇಳ್ಬೋದು. ಸೊ ಇದು ವರ್ಕ್ನ ಶಿಫ್ಟು ಹಾಗೆ ಎನ್ವೈರ್ನಮೆಂಟ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಕೆರಿಯರ್ ಗ್ರೋತ್ನ ನೋಡ್ತಾ ಹೋಗೋಣ. ಸೊ ಅಂತಂದರೆ ಟೆಕ್ ಮಹೀಂದ್ರಾದಲ್ಲಿ ಕೆರಿಯರ್ ಗ್ರೋತ್ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಕ್ವಾಲಿಟಿ ಅನಾಲಿಸ್ಟಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಸೀನಿಯರ್ ಕ್ವಾಲಿಟಿ ಅನಾಲಿಸ್ಟ್, ಆಟೋಮೇಷನ್ ಟೆಸ್ಟರ್, ಟೆಸ್ಟ್ ಲೀಡ್, ಕ್ವಾಲಿಟಿ ಅನಾಲಿಸ್ಟ್ ಮ್ಯಾನೇಜರ್ ಅಂತ ಕೂಡ ನಿಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಅದು ಕೂಡ ವಿತಿನ್ 1 to 2 ಇಯರ್ಸಲ್ಲಿನೇ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಬ್ಯಾಕ್ ಎಂಡ್ ಇಂಟರ್ನ್ಶಿಪ್ಪಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ ಬ್ಯಾಕ್ ಎಂಡ್ ಡೆವಲಪರ್, ಸೀನಿಯರ್ ಇಂಜಿನಿಯರ್, ಟೆಕ್ ಲೀಡ್ ಅಂತ ಕೂಡ ನಿಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಇದು ಕೂಡ ವಿತಿನ್ 1 to 2 ಇಯರ್ಸಲ್ಲಿನೇ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಕೆರಿಯರ್ ಗ್ರೋತ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಇಂಟರ್ವ್ಯೂನ ಪ್ರೊಸೆಸ್ ನೋಡ್ತಾ ಹೋಗೋಣ. ಅಂತಂದರೆ ಇಂಟರ್ವ್ಯೂ ಯಾವ್ಯಾವ ರೌಂಡಲ್ಲಿ ನಡೆಯುತ್ತೆ ಅಂತ ನೋಡೋದಾದರೆ, ಮೊದಲನೇ ರೌಂಡ್ ಬಂದು ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ ಆಗುತ್ತೆ. ಸೊ ಅಂತಂದರೆ ಮೊದಲನೇದಾಗಿ ಅಫಿಷಿಯಲ್ ಲಿಂಕ್ನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಅದಾದ ನಂತರ ಸೆಕೆಂಡ್ ರೌಂಡ್ ಬಂದು ನಿಮ್ಮದು ರೆಸ್ಯೂಮ್ ಶಾರ್ಟ್ ಲಿಸ್ಟಿಂಗ್ ಆಗುತ್ತೆ. ಸೊ ಅಂತಂದರೆ ರಿಕ್ರೂಟರ್ಸು ರೆಸ್ಯೂಮ್ನ ಚೆಕ್ ಮಾಡ್ತಾರೆ. ಅದಾದ ನಂತರ ಮೂರನೇ ರೌಂಡು ಆನ್ಲೈನ್ ಅಸೆಸ್ಮೆಂಟ್ ಬರುತ್ತೆ. ಸೊ ಇಲ್ಲಿ ಆಪ್ಟಿಟ್ಯೂಡ್ ಆಗಿ ಟೆಕ್ನಿಕಲ್ ಬೇಸಿಕ್ಸ್ನ ಕೇಳ್ತಾರೆ. ಸೊ ಇದಾದ ನಂತರ ನಾಲ್ಕನೇ ರೌಂಡ್ ಬಂದು ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ. ಸೊ ಇಲ್ಲಿ ಟೆಸ್ಟಿಂಗ್ ಕಾನ್ಸೆಪ್ಟು, ಲಾಜಿಕಲ್ ಥಿಂಕಿಂಗು, ಬೇಸಿಕ್ ಟೆಕ್ನಿಕಲ್ ಕ್ವಶನ್ಸ್ನ ಕೇಳ್ತಾರೆ. ಸೊ ಇದಾದ ನಂತರ 5ನೇ ರೌಂಡ್ ಬಂದು HR ಇಂಟರ್ವ್ಯೂ ಇರುತ್ತೆ. ಸೊ ಇಲ್ಲಿ ಡೈರೆಕ್ಟು ಕಮ್ಯುನಿಕೇಷನ್ನ ಚೆಕ್ ಮಾಡ್ತಾರೆ, ಹಾಗೆ ಸ್ಯಾಲ್ರಿ ಡಿಸ್ಕಷನ್ ಆಗುತ್ತೆ. ಅದಾದ ನಂತರ ನಿಮಗೆ ಆಫರ್ ಲೆಟರ್ನ ಪ್ರೊವೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಮೇಲ್ ಥ್ರೂ. ಸೊ ಈ ಒಂದು ಸ್ಟೆಪ್ಸ್ನಲ್ಲಿ ಇಂಟರ್ವ್ಯೂ ನಡೀತಕ್ಕಂಥದ್ದು. ಸೊ ಇಂಟರ್ವ್ಯೂಲ್ಲಿ ಕೇಳೋ ಕಾಮನ್ ಕ್ವಶನ್ಸ್ನ ಅಥವಾ ಸ್ಯಾಂಪಲ್ ಕ್ವಶನ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಟೆಕ್ನಿಕಲ್ ಕ್ವಶನ್ಸ್ ಹಾಗೆ HR ಕೇಳೋ ಕ್ವಶನ್ಸ್ನ ಇದು ಬಂದು ಸ್ಯಾಂಪಲ್ ಕ್ವಶನ್ಸ್ ಆಗಿರುತ್ತೆ. ಇನ್ ಡೀಟೇಲಾಗಿ ಬೇಕು ಅಂದರೆ ನಿಮಗೆ ಗೂಗಲಲ್ಲಿ ತುಂಬ ವೆಬ್ಸೈಟ್ಸ್ ಇದೆ. ಸೊ ಅಲ್ಲಿಂದ ಸಿಗುತ್ತೆ. ಸೊ ಅಲ್ಲಿಂದ ಪ್ರಾಕ್ಟೀಸ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದಿಷ್ಟು ಓವರಾಲ್ ಆಗಿ ಇಂಟರ್ವ್ಯೂನ ಪ್ರೊಸೆಸ್ಸು. ಇನ್ನು ನೆಕ್ಸ್ಟು ಪ್ರಿಪ್ರೇಷನ್ ಟಿಪ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಇಂಟರ್ವ್ಯೂನ ನೀವು ಕ್ಲಿಯರ್ ಮಾಡೋಕ್ಕೆ ಏನೇ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಟೆಸ್ಟಿಂಗ್ ಬೇಸಿಕ್ನ ರಿವೈಸ್ ಮಾಡ್ಕೊಳ್ಳಿ. ಹಾಗೆ ರೆಸ್ಯೂಮ್ನ ಕ್ಲೀನಾಗಿ ಆನೆಸ್ಟ್ ಆಗಿರಲಿ. ಅಂದರೆ ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡಿ ಕ್ಯಾರಿ ಮಾಡ್ಬೋದಾಗಿರುತ್ತೆ. ಅದಾದ ನಂತರ ಫೇಕ್ ಎಕ್ಸ್ಪೀರಿಯನ್ಸ್ನ ಮೆನ್ಷನ್ ಮಾಡೋಕ್ಕೆ ಹೋಗಬೇಡಿ. ಅದರ ಜೊತೆಗೆ ಕಮ್ಯುನಿಕೇಷನ್ನ ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಿಕಾಸ್ ಈ ಒಂದು ಜಾಬ್ನಲ್ಲಿ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ ಬೇಸಿಕ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನೀವು ಈಸಿಯಾಗಿ ಈ ಒಂದು ಇಂಟರ್ವ್ಯೂನ ಕ್ರ್ಯಾಕ್ ಮಾಡ್ಬೋದು ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಇದಿಷ್ಟು ಪ್ರಿಪ್ರೇಷನ್ನ ಟಿಪ್ಸು. ಇನ್ನು ನೆಕ್ಸ್ಟು ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಅಂತಂದರೆ ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ನಿಯ ನೇಮ್ ಬಂದು ಟೆಕ್ ಮಹೀಂದ್ರಾ ಆಗಿರುತ್ತೆ. ರೋಲ್ ಬಂದು ಕ್ವಾಲಿಟಿ ಅನಾಲಿಸ್ಟ್ ಹಾಗೆ ಬ್ಯಾಕ್ ಎಂಡ್ ಇಂಟರ್ನ್ಶಿಪ್ ರೋಲ್ಗೆ ಹೈರಿಂಗ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಬ್ಯಾಚಸ್ ಬಂದು 2020 ಬ್ಯಾಚಿಂದ ಸೊ ಅಪ್ ಟು 2026 ಬ್ಯಾಚು ಅಂದರೆ ರೀಸೆಂಟ್ ಬ್ಯಾಚಸ್ವರೆಗೂ ಕೂಡ ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ ಎಕ್ಸ್ಪೀರಿಯನ್ಸಿಗೆ ಬಂದರೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಯಾಲ್ರಿ ಬಂದು 3 lakhದಿಂದ 5 lakh per annum ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಇರುತ್ತೆ. ಇನ್ನು ಅಪ್ಲೈ ಮಾಡೋ ಸ್ಟೆಪ್ಸ್ ಬಂದರೆ ನಾನು ನಿಮಗೆ ಆಲ್ರೆಡಿ ವೀಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ. ಎರಡರಲ್ಲಿ ಯಾವುದಕ್ಕೆ ಆದರೂ ಸರಿ ನಿಮಗೆ ಜಾಯ್ನ್ ಆದರೆ ನಿಮಗೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲ ಅಂತಂದರೆ ಅಫಿಷಿಯಲ್ ಪೇಜು ಕೂಡ ಇದೆ ಟೆಕ್ ಮಹೀಂದ್ರಾದವ್ರದ್ದು. ಸೊ ಅಲ್ಲಿಗೂ ಕೂಡ ಹೋಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ 2 ಸ್ಟೆಪ್ಸ್ನಲ್ಲೂ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಇನ್ ಡೀಟೇಲ್ ಆಗಿ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ಜೈ ಹಿಂದ್.